ஜஸ்ட் பிஃபோர் ஒரு ஆக்சிடெண்ட். ஒரு அம்மா வந்து பின்னாடி உட்காந்துருந்தாங்க. டிரைவர் ஹெல்மெட் போட்டுருந்தாங்க. பட்டு பின்னாடி உட்காந்த அம்மா ஹெல்மெட் போடலன்னு நினைக்கிறேன். தலையில் அடிப்பட்டு ஓவர் ப்ளீடிங்கு சிவில் ஹாஸ்பிட்டல் கிட்ட போய்க்கிறாங்க. இந்த ஹம்பு வந்து ரெகுலராக ட்ராவல் பண்ணுறவங்களுக்கு தெரிஞ்சு இங்கே ஒரு ஹம்ப் இருக்குதுன்னு அவங்க ஸ்லோ பண்ணிடுறாங்க. நேற்று ஒரு காரு கண்ட்ரோல் ஹெவி ஸ்பீடில் போச்சு இந்த இடத்துல. இந்த ஹம்புக்கு வந்து எந்த ஒரு மார்க்கிங்கே இல்லை. ஆப்போசிட்டில் அதே மாதிரி இது ஆர்டி ஆஃபீஸ் முன்னாடி அந்த இடத்துல ஒரு ஹம்ப் இருக்குது. அதுவும் வந்து அதே கண்டிஷன் தான், எதுவுமே தெரியல. குட் ஈவினிங் மேம். குட் மேம். 1 செகண்ட் மேம். ஸோ இந்த ஹம்பு வந்து இப்போ ஜஸ்ட் பிஃபோர் ஒரு ஆக்சிடென்ட் ஆயிடுச்சு. இது கொஞ்சம் அவங்க சேஃபாக வந்து இங்கே ஹம்புக்குதுன்றதுக்காக அது இண்டிகேஷன் ஏதாச்சும் போட்டாங்கன்னா நல்லாயிருக்கும். உங்கள் நியூஸ் சேனல் மூலிமா அது தெரிவிச்சிங்கனாக்கா அது சீக்கிரமாக கொஞ்சம் ரீச் ஆகும். அதுக்கான வேலையை கொஞ்சம் ಸೀಕ್ರಂ பண்ணுவாங்க. ಹೌದು, ರಸ್ತೆಗಳಿಲ್ಲ ಅಂತ ಬೇಡ್ಕೊಳ್ತಾರೆ. ರಸ್ತೆಗಳು ಸರಿ ಇಲ್ಲ ಅಂತ ಬೇಡ್ಕೊಳ್ತಾರೆ. ರಸ್ತೆಗಳು ಸರಿಯಾಗಿ ಹಾಕಿದ ನಂತರ ಕಂಟ್ರೋಲ್ ಇಲ್ಲದ ಗಾಡಿಗಳು ಓಡಿಸಿ ಅಪಘಾತಗಳು ಅಧಿಕವಾಗುತ್ತೆ ಅಂತ ಆರೋಪಗಳು ಮಾಡ್ತಾರೆ. ಸ್ಪೀಡ್ ಬ್ರೇಕ್ಗಳು ಅಳವಡಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ. ಅದನ್ನು ಮೀರಿ ಪ್ರಾಣಗಳನ್ನ ಉಳಿಸೋಕ್ಕೋಸ್ಕರ ಅಧಿಕಾರಿಗಳು ಸ್ಪೀಡ್ ಬ್ರೇಕರ್ಗಳನ್ನ ಹಾಕ್ತಾರೆ. ಹೊಸದಾಗಿ ರಸ್ತೆಗಳಲ್ಲಿ ಬರೋರು ಸ್ಪೀಡ್ ಬ್ರೇಕ್ಗಳು ಕಾಡದೆ ಅದೇ ಒಂದು ದೊಡ್ಡ ಅಪಘಾತಗಳು ಆಗ್ತಾ ಇದೆ. ದಯವಿಟ್ಟು PWD ಅಧಿಕಾರಿಗಳು ಈ ಸ್ಪೀಡ್ ಬ್ರೇಕರ್ಗಳನ್ನ ಎಲ್ಲೆಲ್ಲಿ ಹಾಕಿದಾರೋ ಅಲ್ಲೆಲ್ಲ ಅದು ಇಂಡಿಕೇಟರ್ಗಳನ್ನ ಹಾಕಿದ್ರೆ ಪೇಂಟ್ ಹೊಡಿಬೇಕಾಗುತ್ತೆ. ಪೇಂಟ್ಗಳು ಹೊಡೆಯಲ್ಲ. ಸ್ಪೀಡ್ ಬ್ರೇಕ್ಗಳು ಕೇಳಿದ ತಕ್ಷಣ ಹಾಕ್ಕೊಡ್ತಾರೆ. RTO ಆಫೀಸ್ ಎದುರುಗಡೆ ಅಪಘಾತಗಳಾಗಿದೆ. ಅದೇ ಥರ ಎಲ್ಲ ಕಡೆನೂ ಹಾಕಿರುವ ಹೊಸ ಸ್ಪೀಡ್ ಬ್ರೇಕರ್ಗಳಿಗೆ ಇಂಡಿಕೇಟರ್ಗಳ ಅಳವಡಿಸಬೇಕಂತ ಸಾರ್ವಜನಿಕರು ಬೇಡಿಕೆಗಳಾಗಿರ್ತದೆ. ರಸ್ತೆಗಳು ಸರಿ ಇಲ್ಲ ಅಂತ ಆರೋಪಗಳಾಗುತ್ತೆ. ರಸ್ತೆಗಳು ಹಾಕಿದ ನಂತರ ಕಂಟ್ರೋಲ್ ಇಲ್ಲದ ಗಾಡಿಗಳನ್ನ ಓಡಿಸೋದ್ರಿಂದ ಅಪಘಾತಗಳು ಜಾಸ್ತಿ ಆಗುತ್ತೆ ಅಂತ ಸ್ಪೀಡ್ ಬ್ರೇಕರ್ಗಳು ಕೇಳ್ತಾರೆ. ಸ್ಪೀಡ್ ಬ್ರೇಕರ್ಗಳನ್ನ ಅಳವಡಿಸೋರು ಹಾಕೋರು ಅಧಿಕಾರಿಗಳು ಏನು ಮಾಡಬೇಕಂದ್ರೆ ದಯವಿಟ್ಟು ಆ ಸ್ಪೀಡ್ ಬ್ರೇಕರ್ಗಳಲ್ಲಿ ಮಸಿಯನ್ನು ಬಳಸಬೇಕು. ಸ್ವಲ್ಪ ಯೆಲ್ಲೋ ಕಲರ್ ಅಥವಾ ವೈಟ್ ಕಲರ್ ಮಸಿಗಳನ್ನ ಬಳಸಿದ್ರೆ ಸ್ವಲ್ಪ ಸರಿ ಕಾಣುತ್ತೆ ರಸ್ತೆ. ಅಥವಾ ರಾತ್ರಿ ಹೊತ್ತಲ್ಲಿ ಬರೋರಿಗೆ ಆ ಇಂಡಿಕೇಶನ್ಸ್ಗಳನ್ನ ಆಂಡರ್ಸನ್ ಪೇಟೆ ಹಿಡಿದು ಸ್ವಾಮಿನಾಥಪುರಂ ಎಲ್ಲ ಕಡೆನೂ ಸ್ಪೀಡ್ ಬ್ರೇಕರ್ಗಳು ಈಗ ಹೊಸದಾಗಿ ಹಾಕಿದ್ದಾರೆ ಹೊತ್ತು ಅದಕ್ಕೆ ಏನು ಸೇಫ್ಟಿ ಮೆಷರ್ ಮಾಡಬೇಕು ಅದನ್ನ ಮಾಡಿಲ್ಲ. ಸಾರ್ವಜನಿಕರು ನಮ್ಮ SSD ವೀಕ್ಷಕರುಗಳು ದಿನನಿತ್ಯ ಈ ಆರೋಪಗಳನ್ನ ಹೇಳ್ಕೊಂಡು ಬಂದ್ರು. ರಸ್ತೆ ಸರಿ ಇಲ್ಲ ಅಂತ ಸುದ್ದಿ ಮಾಡ್ತೀವಿ, ಸ್ಪೀಡ್ ಬ್ರೇಕರ್ಗಳು ಸರಿ ಇಲ್ಲ ಅಂತ ಹೆಂಗ್ ಮಾಡೋದು ಅಂತ ನಾವು ಸ್ವಲ್ಪ ನಿಧಾನವಾಗಿ ಮಾಡೋಣ ಅಂತ ಇದ್ರೆ ಈಗ ದಿನ ಆಕ್ಸಿಡೆಂಟ್ಗಳು 2 ವೀಲರ್ಗಳೇ ಜಾಸ್ತಿ ಆಗುತ್ತೆ. ನಿನ್ನೆ ಏನೋ ಕಾರು ಕಂಟ್ರೋಲ್ ಇಲ್ಲದೆ ಈ ಸ್ಪೀಡ್ ಬ್ರೇಕಲ್ಲಿ ಜಂಪ್ ಆಗಿದೆ ಅಂತಾನೋ ನಮ್ಮ SSD ವ್ಯೂವರ್ಸ್ ಹೇಳಿದ್ದಾರೆ. ದಯವಿಟ್ಟು ಅಧಿಕಾರಿಗಳು RTO ಅಧಿಕಾರಿಗಳಾಗಲಿ PWD ಅಧಿಕಾರಿಗಳಾಗಲಿ ನಗರಸಭೆ ಅಧಿಕಾರಿಗಳಾಗಲಿ ಎಷ್ಟೋ ಕೋಟಿಗಳು ಖರ್ಚುಗಳು ಮಾಡ್ತೀರಾ, ಅಲ್ಪ ಸ್ವಲ್ಪ ಹಣದಲ್ಲಿ ಅಪಘಾತಗಳನ್ನ ತಡೆ ಕಟ್ಟಬೇಕು. ಆ ಇಂಡಿಕೇಶನ್ಸ್ಗಳನ್ನ ತಂದು ರಸ್ತೆಗಳಲ್ಲಿ ಹಾಕಬೇಕು ಅಂತ ಸಾರ್ವಜನಿಕರ ಬೇಡಿಕೆಗಳಾಗಿರ್ತದೆ. ಇದು ಹೈ ಸ್ಪೀಡ್ ರೋಡ್. ಇದು ಹೈ ಸ್ಪೀಡ್ ರಸ್ತೆಯಲ್ಲಿ ಸ್ಪೀಡ್ ಬ್ರೇಕ್ಗಳು RTO ಆಫೀಸ್ಗೋಸ್ಕರ ಹಾಕಿಕೊಟ್ಟಿದ್ದಾರೆ. ಇದಕ್ಕೆ ಹೊಣೆ RTO ಆಫೀಸರ್ಗಳೇ ಸೇರಿ ಇದನ್ನ ಸರಿಪಡಿಸಬೇಕು, ಇಂಡಿಕೇಶನ್ ಹಾಕ್ಬೇಕಂತ ಸಾರ್ವಜನಿಕರ ಬೇಡಿಕೆಗಳಾಗಿರ್ತದೆ.